ನಮಸ್ಕಾರ, ಡಾಕ್ಟರ್ ಶಿಲ್ಪಾ ಗುಪ್ತಾ ನನ್ನ ಹೆಸರು. ಸೊ ಇವತ್ತಿಂದು ಟಾಪಿಕ್ಕು ಇನ್ಫರ್ಟಿಲಿಟಿ. ಲಾಸ್ಟ್ ಟೈಮ್ ನಾವೆಲ್ಲ ಫೀಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ಕಾಸಸ್ಸು ಏನು ಎತ್ತ ಅಂತ ನೋಡಿದ್ವಿ. ಈ ಟೈಮು ಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ಅದಕ್ಕೆ ರೀಸನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಯೂಶ್ವಲಿ ಎಲ್ಲರೂ ಹಾಸ್ಪಿಟ್ಲಿಗೆ ಬಂದಾಗ ಹೇಗಿದೆ ಟ್ರೆಂಡ್ ಅಂದರೆ, ಫಸ್ಟ್ ನನ್ನ ಹೆಂಡ್ತಿಗೆ ತೋರಿಸಿ ಅಥವಾ ಫೀಮೇಲಿಗೆ ತೋರಿಸಿ, ಅದಾದಮೇಲೆ ನಾವು ಮೇಲಿಗೆ ನೋಡೋಣ ಅಂತ ಹೇಳ್ತಾರೆ. ಬಟ್ ಅದು ಆ ಥರ ಆಗಲ್ಲ. ಮೇಲ್ ಫೀಮೇಲ್ ಇಬ್ಬರು ಪಾರ್ಟ್ನರ್ಸ್ದು ಒಟ್ಟಿಗೆ ಅಟ್ ಎ ಟೈಮ್ ನಾವು ಎವ್ಯಾಲ್ಯೂಯೇಷನ್ ಮಾಡ್ಕೊಂಡು ಹೋದಾಗ ಟ್ರೀಟ್ಮೆಂಟ್ ಪ್ರೋಸೆಸ್ಸು ಬೇಗ ಆಗುತ್ತೆ, ಟೈಮ್ ಡ್ಯೂರೇಷನ್ನು ಕಮ್ಮಿ ಆಗುತ್ತೆ, ಅದ್ರ ಜೊತೆಗೆ ಇಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸು ಇರುತ್ತೆ. ಸೊ ಮೇಲ್ ಇನ್ಫರ್ಟಿಲಿಟಿ 20-25% ಕಾಸಸ್ ಆಗಿರುತ್ತೆ ಇನ್ಫರ್ಟಿಲಿಟಿಯಲ್ಲಿ. ಸೊ ಮೇಲ್ ಅಂದರೆ ಹುಡುಗರಲ್ಲಿ ಏನು ನೋಡ್ತೀವಿ ಅಂದರೆ ವೀರಾಣು ನೋಡ್ತೀವಿ ಫಸ್ಟ್ ಆಫ್ ಆಲ್. ಸೊ ವೀರಾಣುವಲ್ಲಿ ಕಾನ್ಸಂಟ್ರೇಷನ್ನು, ಅದರದ್ದು ಮೊಟಿಲಿಟಿ ಅಂದರೆ ಈಜೋಸ್ಪರ್ಮು, ಮತ್ತು ಅದು ಹೇಗಿದೆ ನೋಡೋದಕ್ಕೆ ಅಂದರೆ ಈವನ್ ಸ್ಪರ್ಮಿಗೂ ಹೆಡ್ಡು, ನೆಕ್ಕು, ಟೇಲ್ ಇರುತ್ತೆ. ಸೊ ಈ 3 ಪ್ಯಾರಾಮೀಟರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವಾಗಲೂ ವೀರಾಣು ಪರೀಕ್ಷೆ ಮಾಡಿದಾಗ ಈ ಪ್ಯಾರಾಮೀಟರ್ಸ್ ನೋಡಿಕೊಂಡು ಮತ್ತೇನಾದರೂ ಇನ್ಫೆಕ್ಷನ್ ಇದೆಯಾ ಅಂತ ನೋಡ್ತೀವಿ. ಓಕೆ, ಸೊ ಏನು ಕಾಸಸ್ ಆಗಿರ್ಬೋದು ಮೇಲ್ ಇನ್ಫರ್ಟಿಲಿಟಿ ಅಂದರೆ, ಫಸ್ಟ್ ಏನಂದರೆ ಲೈಫ್ ಸ್ಟೈಲ್ ಚೇಂಜಸ್. ಓಕೆ, ಡಯೆಟ್ಟು, ಆಲ್ಕೋಹಾಲ್ ಕನ್ಸಂಪ್ಷನ್, ಸ್ಮೋಕಿಂಗ್, ತುಂಬ ಸ್ಟ್ರೆಸ್ಸಿಂದ ಇರ್ಬೋದು, ಅಥವಾ ನಾವು ಏನು ವ್ಯಾಯಾಮನೇ ಮಾಡಲ್ಲ, ಸೊ ಸೆಡೆಂಟ್ರಿ ಲೈಫ್ ಸ್ಟೈಲು, ಅಥವಾ ನಾವು ಬಿಕಾಸ್ ಆಫ್ ದಿ ಟ್ರಾಫಿಕ್, ಪೊಲ್ಯೂಷನು, ಇದೆಲ್ಲನೂ ಸ್ಪರ್ಮಿಗೆ ಡ್ಯಾಮೇಜ್ ಮಾಡುತ್ತೆ. ದೆನ್ ಕಮಿಂಗ್ ಟು ದಿ ಹಾರ್ಮೋನಲ್ ಕಾಸಸ್. ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂತಂದರೆ ಜೆನೆಟಿಕ್ ಪ್ರಾಬ್ಲಮಿಂದ ಇರ್ಬೋದು, ಅಥವಾ ಹಾರ್ಮೋನ್ ಆ್ಯಸಚ್ ಬ್ರೈನಿಂದ ರಿಲೀಸ್ ಆಗಲ್ಲ. ಫಸ್ಟ್ ಬ್ರೈನಿಂದ ರಿಲೀಸ್ ಆಗಿ ಅದು ಬಂದು ಬೀಜಗಳಿಗೆ ಅದು ಮುಟ್ಟಿದಾಗ ಬೀಜಗಳಿಂದ ವೀರಾಣು ಉತ್ಪತ್ತಿಯಾಗಿ ಆ ವೀರಾಣುಗಳು ಹೊರಗಡೆ ಬರೋದು. ಸೊ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ ಥೈರಾಯ್ಡ್ ಆಗಿರ್ಬೋದು ಅಥವಾ ಡಯಾಬಿಟೀಸಿಂದ ಆಗಿರ್ಬೋದು ವೀರಾಣುಗಳ ಸಂಖ್ಯೆ ಕಮ್ಮಿ ಆಗಿರುತ್ತೆ. ಪಿಟ್ಯುಟರಿ ಗ್ಲ್ಯಾಂಡ್ಸಿಂದ ಎಲ್ಲ ವೀರಾಣುಗಳ ಸಂಖ್ಯೆ ಕಮ್ಮಿ ಆಗಿರುತ್ತೆ. ಒಬ್ಬೊಬ್ಬರಿಗೆ ಜೆನೆಟಿಕ್ ಕಾಸಸ್ ನಾನು ಹೇಳ್ದಂಗೆ ಕ್ಲಿನಿಫೆಲ್ಟರ್, ವೈ ಕ್ರೋಮೋಸೋಮ್, ಮೈಕ್ರೋ ಡಿಲೀಷನ್ ಹಾಗೆ ಸುಮಾರು ಥರದ್ದಿದೆ. ಅದಾದಮೇಲೆ ನೆಕ್ಸ್ಟ್ ಕಾಸಸ್ ಏನಾಗಿರುತ್ತೆ, ಟೆಸ್ಟಿಸ್ ಅಂದರೆ ಬೀಜಗಳು. ಒಬ್ಬೊಬ್ಬರಿಗೆ ಬೀಜಗಳೇ ಸ್ಮಾಲ್ ಬೀಜ ಇರ್ಬೋದು, ಅಥವಾ ಬೀಜಗಳು ಕೆಳಗೆ ಕ್ಲೀನಾಗಿ ಇಳ್ದಿರಲ್ಲ, ಅದು ಊಟ ಆದಮೇಲೆ ಸ್ವಲ್ಪ ಇಳಿಯುತ್ತೆ. ಒಬ್ಬೊಬ್ಬರಿಗೆ ಇಳಿಯೋದಿರಲ್ಲ, ಅಬ್ಡಾಮಿನಲ್ಲೇ ಸಿಕ್ಕೊಂಡ್ಬಿಟ್ಟಿರುತ್ತೆ. ಅಥವಾ ಏನು ವೆರಿಕೋಸಿಲ್ ಆಗಿರ್ಬೋದು. ವೆರಿಕೋಸಿಲ್ ಅಂದರೆ ಬೀಜಗಳ ಸುತ್ತ ಇರೋ ಬ್ಲಡ್ ವೆಸಲ್ಸ್ ಎಲ್ಲ ದೊಡ್ಡದಾಗ್ಬಿಟ್ಟು ಆ ಬ್ಲಡ್ ಎಲ್ಲ ಅಲ್ಲೇ ಸ್ಟಾಗ್ನೆಂಟ್ ಆಗಿ ಅದರಿಂದ ಟೆಂಪ್ರೇಚರ್ ಜಾಸ್ತಿ ಮಾಡಿಬಿಟ್ಟು ಆ ವೆಸಲ್ಸಿಂದ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಮಾಡುತ್ತೆ. ಇನ್ನೊಬ್ಬರಿಗೆ ಚೈಲ್ಡ್ಹುಡ್ಡಿಂದ ಇನ್ಫೆಕ್ಷನ್ ಆಗಿರ್ಬೋದು, ಟ್ರಾಮಾ ಆಗಿರ್ಬೋದು, ಸರ್ಜರಿ ಆಗಿರ್ಬೋದು, ಅಥವಾ ಏನಾದರೂ ಟಾರ್ಷನ್ ಆಗಿ ಅಥವಾ ಅಲ್ಲೇನಾದರೂ ಟ್ಯೂಮರ್ ಆಗಿ ಗಡ್ಡೆಗಳಾದ್ರೂ ವೀರಾಣುಗಳು ಕಮ್ಮಿ ಆಗುತ್ತೆ. ಒಬ್ಬೊಬ್ರಿಗೆ ಏನಾಗುತ್ತೆ, ಬ್ರೈನಿಂದನೂ ಚೆನ್ನಾಗಿ ಸಿಗ್ನಲ್ಸ್ ಬರ್ತಾ ಇರುತ್ತೆ, ಬೀಜ ಕಣಗಳಿಂದನೂ ಒಳ್ಳೆ ಸ್ಪರ್ಮ್ ಉತ್ಪತ್ತಿ ಆಗ್ತಿರುತ್ತೆ, ಆದರೆ ಅದರಿಂದ ಹೊರ್ಗಡೆ ಬರ್ತಿರಲ್ಲ. ಅಂದರೆ ಅಲ್ಲೆಲ್ಲ ಅಬ್ಸ್ಟ್ರಕ್ಷನ್ ಆಗಿರ್ಬೋದು. ಆ ಅಬ್ಸ್ಟ್ರಕ್ಷನ್ ಎಗೇನ್ ಏನಾದ್ರು ಇನ್ಫೆಕ್ಷನಿಂದನೂ ಅಥವಾ ಲಾಸ್ಟ್ ಟೈಮ್ ಯಾವಾಗೂ ಸರ್ಜರಿಯಿಂದ ಆದ್ರೂ ಅದೂ ಆಗುತ್ತೆ. ಸೊ ನಾವು ಪ್ರೋಸೆಸ್ ಮಾಡಬೇಕಾದ್ರೆ, ಎವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ವೀರಾಣು ಪರೀಕ್ಷೆ ಜೊತೆಗೆ ಹಾರ್ಮೋನಲ್ ಟೆಸ್ಟ್ ಕೇಳ್ತೀವಿ, ಥೈರಾಯ್ಡು, ಶುಗರ್ ಲೆವೆಲ್ ಕೇಳ್ತೀವಿ, ಎಕ್ಸಾಮಿನೇಷನ್ ಕೇಳ್ತೀವಿ, ಒಂದೊಂದ್ಸಲ ಅಲ್ಟ್ರಾಸೌಂಡೂ ಮಾಡಿಸ್ಬೇಕಾಗತ್ತೆ. ಇದೆಲ್ಲ ನೋಡಿದಾಗ ನಮಗೆ ಎವ್ಯಾಲ್ಯೂಯೇಷನ್ ಗೊತ್ತಾಗುತ್ತೆ ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ. ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡೋದಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಪ್ಲ್ಯಾನ್ ಮಾಡ್ಬೋದು. ಇಲ್ಲಾಂದರೆ ಬರೀ ಫೀಮೇಲಿಗೆ ಕೊಟ್ಕೊಂಡು ಹೋಗ್ತೀವಿ, ಬರ್ತಾ ಅವ್ರದ್ದು ಪ್ರಾಬ್ಲಮ್ಮು ಕಂಡಿಡಿದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಷ್ಟೊತ್ತಿಗೆ ಇಲ್ಲಿರೋ ವೀರಾಣುಗಳು ಕಮ್ಮಿ ಆಗ್ಬೋದು. ಸೊ ನೀವು ಯಾವಾಗಲೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಬ್ಬರಿಗೂ ಅಟ್ ಎ ಟೈಮ್ ಅಪ್ರೋಚ್ ಮಾಡಿ ಅಟ್ ಎ ಟೈಮ್ ಯು ಸ್ಟಾರ್ಟ್ ಟ್ರೀಟ್ಮೆಂಟ್. ಒಮ್ಮೊಮ್ಮೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ರೂ ಇಡಿಯೋಪತಿಕ್ ಅಂತ ಹೇಳ್ತೀವಿ, ಅಂದರೆ ರೀಸನ್ಸ್ ಏನಕ್ಕೆ ಮಕ್ಕಳಾಗ್ತಿರಲ್ಲ ಅದೂ ಇರುತ್ತೆ. ಅವರಿಗೆಲ್ಲ ಸ್ವಲ್ಪ ಬೇರೆ ಟ್ರೀಟ್ಮೆಂಟ್ ಕೊಟ್ಟಾಗ ಇಟ್ ವಿಲ್ ಹೆಲ್ಪ್.